ನಮ್ಮ ಹೀರೋ 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 ಸಣ್ಣ ಆಗಬಲ್ದು ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸು ನಮಸ್ಕಾರಗಳು. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ನಾನು ನಾಗವಿಣಿ ರಾಜ್. ಎಲ್ಲಿ ಹೋಗ್ತಿದ್ದೀವಿ ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ನಾವು ಗೋವಾ ಟ್ರಿಪ್ ಹೋಗಿದ್ವಿ. 2 ದಿನದಲ್ಲಿ ಗೋವಾನ ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸ್ ನೋಡ್ಬೋದು, ಏನು ಮಾಡಿದ್ವಿ ಅಂತಂದೇಳಿ ನಾನು ತೋರಿಸ್ಕೊಡ್ತಿದ್ದೀನಿ. ನಿಮಗೆ ಗೋವಾ ಟ್ರಿಪ್ ಹೋಗೋಕ್ಕೆ ಅನುಕೂಲ ಇದ್ದರೆ ನೀವು ಹೋಗ್ಬೋದು ನನ್ನ ವಿಡಿಯೋ ನೋಡಿಕೊಂಡು. ಹಾಗೆ ಹೋಗ್ತಾ ನಾವು ದಾರಿಲಿ ಏನಂತಂದರೆ ಪೇರು ಬಂತು. ಟಿಫಿನ್ ಮಾಡೋಣ ಅಂತ ಹೊರಟಿದ್ವಿ. ಆ್ಯಕ್ಚುಲಿ ಘಾಟ್ ಸೆಕ್ಷನ್ ಆಗಿರೋದ್ರಿಂದ ವಾಮಿಟ್ ಎಲ್ಲ ಆಗುತ್ತಂತಂದು ಹೇಳಿಬಿಟ್ಟು ನಾನು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಎಲ್ಲ ಕುಡಿದಿದ್ವಿ. ಸರಿ ಅಂತಂದರೆ ಪೇರು ತಗೊಂಡ್ವಿ, ಅದು ಇದು ತಿನ್ಕೊಂಡು ಹೋಗೋಣ ಅಂತ ಹೊರಟಿದ್ವಿ. ಹಾಗೆ ಮಧ್ಯೆ ಸ್ಟಾಪ್ ಮಾಡಿಬಿಟ್ಟು ಒಳ್ಳೆ ಒಂದು ಘಾಟ್ ಸೆಕ್ಷನ್ ಇದೆ ಅಂತಂದು ಹೇಳಿ ನೋಡಿಕೊಂಡು ಹೊರಟ್ವಿ. ನಾವು ಬೆಳಗ್ಗೆ ಬಿಟ್ಟಿದ್ದು ಆ್ಯಕ್ಚುಲಿ 9 ಗಂಟೆಗೆ. ಲೇಟೇ ಆಯಿತು. ಆ್ಯಕ್ಚುಲಿ ಪ್ಲ್ಯಾನ್ ಇರಲಿಲ್ಲ, ಹಾಗೆ ಸಡನ್ನಾಗಿ ಹೋಗೋಣ ಅಂತಂದೇಳಿ ಹೊರಟಿದ್ವಿ. ಏನಂತಂದ್ರೆ 9 ಗಂಟೆ ಅಷ್ಟೊತ್ತಿಗೆ ಬಿಟ್ಟರೆ ನಾವು ಅಲ್ಲಿ ರೀಚ್ ಆಗಿದ್ದು ಗೋವಾಕ್ಕೆ ಆ್ಯಕ್ಚುಲಿ 1-1:30 ಆಗಿತ್ತು. ನಮ್ಮ ಮನೆಯವ್ರ ಫ್ರೆಂಡ್ ಮನೆಗೆ ಹೋಗೋದು ಅಂತಂದು ಹೇಳಿ ಮಾತಾಡ್ಕೊಂಡಿದ್ವಿ. ಆ್ಯಕ್ಚುಲಿ ಅವರು ನಾವೆಲ್ಲ ಪ್ಲೇಸ್ ತೋರಿಸ್ತೀವಿ, ಇಲ್ಲೇ ಬರ್ರಿ ಅಂತೆಲ್ಲ ಹೇಳಿದರು. ತುಂಬ ಸಲ ಹೇಳಿದರು, ನಾವು ಹೋಗಿರಲೇ ಇಲ್ಲ. ಸೊ ಗೋವಾಕ್ಕೆ ಹೋಗಿದ್ದೇವಲ್ಲ, ತುಂಬ ಸಲ ಹೇಳಿದಾರ ಅಂತಂದೇಳಿ ಅವ್ರ ಮನೆಗೆ ಹೋಗೋಣ, ವಿಚಾರ ಮಾಡೋಣ ಎಲ್ಲೆಲ್ಲಿ ಹೋಗ್ಬೋದು ಅಂತಂದೇಳಿ ಹೋದ್ವಿ. ನಾವು ಪಣಜಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಕರೆಕ್ಟಾಗಿ 1-1:30 ಆಯಿತು ಸುಮಾರಾಗಿ. ಆಮೇಲೆ ಅವ್ರ ಮನೆಗೆ ಹೋಗಿಬಿಟ್ಟು ಅವ್ರ ಪಾಪ ನಾವು ಬರ್ತಿದ್ದೀವಿ ಅಂತಂದು ಹೇಳೋ ಅಥವಾ ನಾವು ಬಂದ್ವಿ ಸಡನ್ನಾಗಿ ಹೇಳಿದ್ವಲ್ಲ, ಪಾಪ ಅಡುಗೆ ಎಲ್ಲ ರೆಡಿ ಮಾಡಿದರು, ಊಟ ಮಾಡಿದ್ವಿ. ಚೆನ್ನಾಗಿ ಪಾಪ ಟ್ರೀಟ್ ಮಾಡಿದ್ರು ಅವರು. ಊಟ ಎಲ್ಲ ಮುಗಿಸ್ಕೊಂಡು ಅವ್ರ ಮನೆಯಲ್ಲಿ ಮತ್ತು ಅವರು ಇಲ್ಲೇ ಬನ್ನಿರಿ ನೈಟ್ಗೆಲ್ಲ ಅಂತ ಹೇಳೋರು. ನಾವಿಲ್ಲ, ನಾವು ಸ್ಟೇ ಮಾಡ್ಕೋತೀವಿ, ಬೇರೆ ಕಡೆ ಎಲ್ಲ ಆರಾಮಾಗಿದ್ದು ಹೋಗೋಣ ಅಂತ ಬಂದೇವಿ ಅಂತನೆಲ್ಲ ಹೇಳ್ಕೊಂಡು ನಾವು ಏನಂತಂದ್ರೆ ಅವ್ರು ಹೇಳಿದ್ದು ಇನ್ಸ್ಟ್ರಕ್ಷನ್ ಪ್ರಕಾರ ನಾವು ಏನು ಮಾಡಿದ್ವಿ ಅಂದರೆ ಅಗೋಡಾ ಪೋರ್ಟಿಗೆ ಹೋಗೋಣ ಅಂತ ಹೊಂಟ್ವಿ. ಭಾಳ ಅಂದರೆ ಭಾಳ ಬಿಸಿಲು ಸಿಕ್ಕಾಬಟ್ಟೆ. ನಮ್ಮ ಮನೆಯವ್ರು ಪ್ಲ್ಯಾನ್ ಮಾಡಿಬಿಟ್ಟು ಕರ್ನಾಟಕದಲ್ಲೇ ಏನಂತಂದ್ರೆ ವಾಟ್ರ್ ಬಾಟ್ಲದು ಒಂದು ದೊಡ್ಡ ಪ್ಯಾಕ ತೊಗೊಂಡ್ಬಿಟ್ಟಿದ್ರು. ಅದು ಪ್ಯಾಕ್ ತೊಗೊಂಡ್ಬಿಟ್ಟದಕ್ಕೆ ನಮಗೆ ಭಾಳ ಅನುಕೂಲ ಆಯಿತು. ಏನಂದ್ರೆ 500 ml ಅದು ಇತ್ತು, ಕ್ಯಾರಿ ಮಾಡೋಕ್ಕೂ ಅನುಕೂಲ ಆಗೋದು. 1-2 ಬಾಟ್ಲ್ ಕೈಯಾಗ ಹಿಡ್ಕೊಳೋದು, ಕುಡಿಯೋದು, ಅಲ್ಲೇ ಎಸೆದು ಬಂದುಬಿಡೋದು, ಹಂಗೆ ಮಾಡ್ತಾಯಿದ್ವಿ. ಸರಿ ಅಗೋಡಾ ಪೋರ್ಟಿಗೆ ಬಂದ್ವಿ. ಅಗೋಡಾ ಪೋರ್ಟಿಗೆ ಬಂದ ತಕ್ಷಣ ನನಗಿಲ್ಲೊಂದು ವೈಬ್ಸ್ ಏನು ಬಂತಂತಂದರೆ ಬಿಜಾಪುರದ ಗೋಲ್ ಗುಂಬಜಕ್ಕೂ ಹೋದಂಗೆ ಫೀಲಿಂಗ್ ಆಯ್ತು ನನಗೆ. ಸಮುದ್ರನೇ ಇದು, ಹೊಳಿ ಸಮುದ್ರ. ಆ ಕಡೆಯಿಂದ ಹೊಳಿ ನೀರು ಬರ್ತದೆ ಈ ಕಡೆ. ಯಾಕಂತಂದರೆ ಇಷ್ಟೊಂದು ಬಿಸಿಲು ಮಧ್ಯೆ ಅಲ್ಲಿ ನಾವು ಹೋಗ್ತಿದ್ದಂಗೆ ಸಿಕ್ಕಾಬಟ್ಟೆ ತಂಪಾಯಿತು. ಗೋಲ್ ಗುಂಬಜದಲ್ಲಿನೂ ಕೂಡ ಹಾಗೆ ಆಗುತ್ತೆ. ಸೊ ನನಗೆ ಅಲ್ಲಿ ಆ ಪಾರ್ಟ್ ಮಾತ್ರ, ಅಂದರೆ ಆ ಪ್ಲೇಸ್ ಮಾತ್ರ ಒಳಗಲ್ದು ಅಲ್ಲಿ ಏನು ನಾವು ಹತ್ಕೊಂಡು ಬರ್ತೇವಲ್ಲ ಸ್ಟೆಪ್ಪು, ಅಲ್ಲಿ ಅಷ್ಟೇ ನನಗೆ ಆ ಥರ ಫೀಲಿಂಗ್ ಆಯಿತು. ಹೊರಗಡೆ ಸಿಕ್ಕಾಬಟ್ಟೆ ಬಿಸಿಲು ಇಲ್ಲೂ ಕೂಡ. ಹಾಗೆ ಒಂದೆರಡು ಪಾಯಿಂಟಲ್ಲಿ ವ್ಯೂಸ್ ಪಾಯಿಂಟ್ ಎಲ್ಲ ಇಟ್ಟಿದ್ದಾರೆ. ಅಲ್ಲಿ ಏನಂತಂದರೆ ನೋಡಿರಿ ಸಮುದ್ರ ಎಷ್ಟೊಂದು ನೀರೈತಿ. ಬಟ್ ಒಂದು ಆಕಾಶ ಥರ ಕಾಣ್ತಾ ಇತ್ತು. ಸೀನ್ರಿ ಮಾತ್ರ ನೋಡೋಕ್ಕೆ 2 ಕಣ್ಣುಗಳು ಸಾಲದು ಅಂತಾರಲ್ಲ, ಹಾಗಾಗಿತ್ತು. ಭಾಳ ಚೆನ್ನಾಗಂದ್ರೆ ಭಾಳ ಚೆನ್ನಾಗಿ ಅನಿಸಿತ್ತು. ಆ ಪ್ಲೇಸ್ ಬಿಟ್ಟು ಕಣ್ಣಿಗೆ ಆನಂದ ಅನಿಸಿದ್ರು ಕೂಡ ನಮಗೆ ಬಿಸಿಲಿಗೆ ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಸೊ ಅಲ್ಲೆಲ್ಲ ನಿಂತ್ಕೊಂಡ್ಬಿಟ್ಟು ನೋಡಿಕೊಂಡು ಒಂದು 2-3 ಹತ್ರ ವ್ಯೂ ಪಾಯಿಂಟ್ ಇತ್ತು. ಅದು ನೋಡಿಕೊಂಡು ಇದು ಕೆಳಗಡೆ ಎಲ್ಲ ನೀರಿನದು ಟ್ಯಾಂಕ್ ಟೈಪ್ ಎಲ್ಲ ಮಾಡಿದಾರ ಅಂತೆಲ್ಲ ಹೇಳ್ತಾಯಿದ್ರು. ಆಮೇಲೆ ಅಲ್ಲಿ ಮತ್ತೆ ವಾಪಸ್ ಬಂದು ಅಲ್ಲಿ ಸ್ಟೇರ್ ಕೇಸಿಂದ ಹೋಗಿದ್ವಲ್ಲ, ಆ ಥರ ಗೋಲ್ ಗುಂಬಜ್ ಅಂತ ಹೇಳಿದ್ದೆ ನಾನು, ಆ ಟೈಪ್ದು ಅಗೋಡಾ ಪಾರ್ಟ್ ಒಳಗಡೆ ಇದೆ ಇಲ್ಲ, ಅಗೋಡಾ ಪಾರ್ಟ್ ಒಳಗಡೆ ಅಲ್ಲೆಲ್ಲ ಕೆಲವೊಂದು ಫೋಟೋಸ್ ಎಲ್ಲ ಹಾಕಿದ್ರು. ಹಳೆ ಗೋವಾ ಯಾವ ಥರ ಇತ್ತು, ಹೊಸ ಗೋವಾ ಯಾವ ಥರ ಇತ್ತು, ಆ ಪೋರ್ಟ್ ಯಾವ ಥರ ಏನು ಅಂತಂದು ಹೇಳಿದ್ರೆಲ್ಲ ಮಾಹಿತಿ ಇತ್ತು. ಅದೆಲ್ಲ ನೋಡಿಕೊಂಡು ನಾವು ವಾಪಸ್ಸು ಬೋಟಿಂಗ್ ಹೋಗೋಣ ಅಂತ ಬೋಟಿಂಗ್ ಬಂದ್ವಿ. ಈ ಬೋಟಿಂಗಲ್ಲಿ ನಮಗೆ 3 ಪ್ಲೇಸ್ ತೋರಿಸ್ತೇವೆ ಅಂತ ಹೇಳಿದರು. ಒಂದು
ಹಳೆ ಜೈಲು ಮತ್ತು ಒಂದು ಯಾವುದೋ ಶೂಟಿಂಗ್ ಆಗಿತ್ತು ಅಂತೆಲ್ಲ ಹೇಳಿದ್ರಪ್ಪ. ಅದು ಒಂದು ಪೋರ್ಟ್ ಟೈಪು, ಮತ್ತು ಹಂಗೆ ಅದೇ ದಾರಿಯಲ್ಲಿ ಅಗೋಟ ಪೋರ್ಟ್ ಬರ್ತೈತಿ. ಮತ್ತು ಇನ್ನೊಂದು ಡಾಲ್ಫಿನ್ ತೋರಿಸ್ತೇವೆ ಅಂತ, ನಾವು ಮೇನ್ ಡಾಲ್ಫಿನ್ ನೋಡಬೇಕಾಗಿತ್ತು, ಚೆನ್ನಾಗಿರ್ತೈತಿ ಅಂತಂದು ಹೇಳಿಬಿಟ್ಟು ಹೊರಟ್ವಿ. ಏನೋ ಒಂದು ಸಮುದ್ರದ ಮಧ್ಯೆ ಈಗ ಈ ಥರ ಹೋಗೋದು ಅಂದರೆ ಏನೋ ಒಂದು ಫುಲ್ ಖುಷಿ. ಸಿಕ್ಕಾಪಟ್ಟೆ ದೂರ ಬಂದ್ವಿ, ಒಂದು 12 ಕಿಲೋಮೀಟ್ರ್ ಏನೋ ಕರ್ಕೊಂಡು ಹೋಗ್ತೀವಿ, 18 ಕಿಲೋಮೀಟ್ರ್ ಏನೋ ಕರ್ಕೊಂಬರ್ತೀವಿ ಅಂತ ಹೇಳಿದ್ರು, 12 ಅಲ್ಲ. ಸೊ ಬಂದ್ವಿ. ಮಧ್ಯೆ ಎಲ್ಲ ಡಾಲ್ಫಿನ್ ಎಲ್ಲ ಕಾಣುತ್ತೆ ನೋಡ್ರಿ ನೀವು. ನಾನೆಲ್ಲ ಚೆನ್ನಾಗಿ ಶೂಟ್ ಮಾಡಿದ್ದೀನಿ. ನೀವು ಕೂಡ ಎಲ್ಲೆಲ್ಲಿ ನೋಡ್ತಾ ಇದ್ದೀರಿ ಅಲ್ಲಿಂದನೇ ಮಿಸ್ ಮಾಡ್ಕೊಳ್ಳದೆ ನೋಡ್ಕೋಬೋದು. ಇರ್ತವಲ್ರಿ ನೋಡಲ್ರಿ, 2 3 ವಾವ್ 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 ವಾವ್. ಪಕ್ಕ ಕಾಣಿಸ್ಬೇಕಂತ ಅದಕ್ಕೆ ಪಾಪ. ನೋಡ್ರಿ ವಿಡಿಯೋ ಮಾಡಕತ್ತಂತಡ್ರಿ, ವಿಡಿಯೋ ಮಾಡಕತ್ತಾನೆ. ಡಾಲ್ಫಿನ್ ಎಲ್ಲ ನೋಡಿದ್ವಿ. ನಾನು ನೋಡೋದೇ ಜಾಸ್ತಿ ಮಾಡಿದ್ದೀನಿ ವಿಡಿಯೋ ಮಾಡಿದ್ಕಿಂತನೂ. ಆ ವಿಡಿಯೋ ಮಾಡ್ತಿರ್ಬೇಕಾದ್ರೂ ಬೈಸ್ಕೊಂಡೆ. ಸೊ ಅಂದರೆ ಫೋನ್ ಕಡೆ ಅದು ನೋಡ್ಕೋತಾ ನಾನು ಫೋನ್ ಬಿಟ್ಕಿಟ್ಟೀನಿ ಅಂತ ನಮ್ಮ ಮನೆಯವ್ರಿಗೆ ಕಾಳಜಿ. ಸೊ ಈ ಪ್ಲೇಸ್ ಒಂದು ತೋರಿಸಿದ್ರು. ಈ ಪ್ಲೇಸು ಅದೇನೋ ಮೂವಿ ಶೂಟಿಂಗ್ ಆಗಿತ್ತು ಅಂತಂದೇಳಿ ಯಾವುದೋ ಪ್ಲೇಸ್ ಹೇಳಿದರು, ದೂರಿಂದ ಹೇಳಿದರು. ಸರಿ ಕೇಳಿಸ್ಕೊಳ್ಳಿಲ್ಲ ನಾನು. ಕೇಳಿಸ್ಕೊಂಡ್ರು, ಈಗ ನೆನಪಿಲ್ಲ ನಾನು ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ. ಇದೆಲ್ಲ ಆದಮೇಲೆ ಇಲ್ಲಿ ಹಳೆ ಜೈಲ್ ಅಂತೆ, ಇದು ಗೋವಾದ್ದು. ಈಗ ಬೇರೆ ಕಡೆ ಶಿಫ್ಟ್ ಆಗೈತಿ. ಇದನ್ನು ನೋಡ್ಲಿಕ್ಕೂ ಕೂಡ ಅವಕಾಶ ಐತಿ. ಆ ಕಡೆ ಟಿಕೆಟ್ ತಗೊಂಬಂದು ನೋಡೋಕ್ಕೆ ಒಂದೇನೋ ಮಾಡಿದಾರ. ಬಟ್ ನಮಗೆ ಟೈಮ್ ಸಿಗಲೇ ಇಲ್ಲ. ನಾವು ಲಾಸ್ಟಿಗೆ ನೋಡೋಣ ಅಂತ ಅಂದ್ಕೊಂಡ್ವಿ. ಇದೆಲ್ಲ ಮಾಡಿಕೊಂಡು ಇದು ಏನಂತಂದ್ರೆ ಇಲ್ಲಿ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಬೋಟಿಂಗಿಂದ ಕಲ್ಲಂಗುಡ್ ಬೀಚಿಗೆ ಬರೋ ಅಷ್ಟೊತ್ತಿಗೆ ಲೇಟ್ ಆಯಿತು. ಮತ್ತು ಕಲ್ಲಂಗುಡ್ ಬೀಚ್ ನೋಡಿಕೊಂಡು ರೂಮ್ ಮಾಡಿಕೊಂಡು ಸ್ಟೇ ಮಾಡೋದೊಂದಿತ್ತು. ಬಿಸಿಲು ಬೇರೆ ಧಗೆ. ನೀರಲ್ಲಿ ಇರಬೇಕಾದ್ರೆ ಆರಾಮ್ ಅನ್ಸೋದು, ಹಾಯ್ ಅನ್ಸೋದು. ಸ್ವಲ್ಪ ನೀರಿಂದ ಹೊರಗೆ ಬರೋದಂಗೆ ಮತ್ತೆ ಬಿಸಿಲು. ಇಲ್ಲಿ ಅದೇ ನಾವು ವಾಪಸ್ ಬಂದ್ವಿ. ನಾವು ಇದೆಲ್ಲ ನೋಡಿಕೊಂಡು ಅದು ಇಲ್ಲಿಂದನೂ ಕೂಡ ನಾವು ಅಗೋಡಾ ಪೋರ್ಟ್ ನೋಡ್ಬೋದು, ದೂರಿಂದ ತೋರಿಸ್ತಾರೆ. ಅದೊಂದು ವ್ಯೂ ಪಾಯಿಂಟ್ ಎಲ್ಲ ಇದೆ ಅಂತಂದು ಹೇಳಿ ಇದೆಲ್ಲ ಮುಗಿಸ್ಕೊಂಡು ಸುಮಾರು ನಾವು 5 ಗಂಟೆ ಏನಾಯಿತು. 5 ಗಂಟೆ ಅಷ್ಟೊತ್ತಿಗೆ ನಾವು ಇಲ್ಲಿ ಕಲ್ಲಂಗುಡ್ಡು ಬೀಚಿಗೆ ಬರೋಣ, ಇಲ್ಲಿ ಒಂದು ಸನ್ಸೆಟ್ ಎಲ್ಲ ನೋಡ್ಕೊಂಡು ಹೋದ್ರಾಯ್ತು ಅಂತಂದು ಹೇಳಿ ಬಂದ್ವಿ. ಸಿಕ್ಕಾಬಟ್ಟೆ ರಶ್. ಎಲ್ಲ ಕರ್ನಾಟಕದ ಮಂದಿ, ಗೋವಾ ಮಂದಿ ಬೀಚಲ್ಲೇ ಇದ್ದಾರೆ ನಾವು ಅನ್ನೋ ಫೀಲಿಂಗ್ ಬಂತು ನನಗೆ. ಅಷ್ಟೊಂದು ಜನ, ಅಷ್ಟೊಂದು ರಶ್ಶು. ಯಾಕೆ ಗೋವಾ ಅಂತಾರೆ, ಯಾಕೆ ಗೋವಾ ಬೀಚ್ಗೆ ಹೋಗ್ಬೇಕು ಅಂತಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಎಲ್ಲರೂ ಇಲ್ಲೇ ಬಂದಿದ್ದಾರೆ, ಅದಕ್ಕೆ ಅಂತಿರ್ಬೋದು ಅಂತ ಅನ್ನಿಸ್ತು. ಬಟ್ ಸನ್ಸೆಟ್ ನೋಡಬೇಕು ಅಂತ ಅನ್ಸಿದ್ರೆ ಅಷ್ಟೊಂದು ಒಳ್ಳೆ ಸನ್ಸೆಟ್ ಏನು ಇಲ್ಲ ಇಲ್ಲಿ ಅಂತ ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ. ಇಲ್ಲ ಇಲ್ಲೇ ಚೆನ್ನಾಗಿರ್ತೈತೆ ಅಂತಂದೇಳಿ ಅವ್ರು ಹೇಳ್ತಾಯಿದ್ರು. ಬಟ್ ಮೋಡ ಆಗಿದ್ಕೋಯ್ತೋ ಏನಾಯ್ತೋ ಅಷ್ಟೊಂದು ಸನ್ಸೆಟ್ ನನಗೆ ಅನ್ನಿಸ್ಲಿಲ್ಲ. ಸೊ ಇಲ್ಲೇ ಸಿಕ್ಕಾಪಟ್ಟೆ ಟೈಮ್ ಸ್ಪೆಂಡ್ ಮಾಡಿ ಸರಿ ಅಂತಂದು ಹೇಳಿ ವಾಪಸ್ ಬಂದು ನಾವು ರೂಮ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಒಂದು ಕಡೆ ಒಂದು ಬುಕ್ ಮಾಡಿದರು. ಕಾರ್ಸಿನೋ ಅಥವಾ ಕ್ರೂಸ್ ಇರುತ್ತಲ್ಲ ಅಂತಲ್ಲಿ ಅವ್ರು ಕರ್ಕೊಂಡು ಹೋಗ್ಬಿಟ್ಟು ಅವ್ರದ್ದೇ ಟಿಫಿನ್ ಊಟ ಹಾಗೆ ಮತ್ತು ಒಂದು ಕೋಲ್ಡ್ ಡ್ರಿಂಕ್ಸು ಮತ್ತು ಒಂದು ಡ್ಯಾನ್ಸು ಇದೆಲ್ಲ ಇರ್ತೈತಿ. ಮತ್ತು ಒಂದು 2 ಅವರ್ಸ್ ಜರ್ನಿ ಇರ್ತೈತಿ ಸಮುದ್ರದೊಳಗೆ. ನಾವೇ ಪಿಕಪ್ ಮಾಡಿ ನಾವೇ ಡ್ರಾಪ್ ಮಾಡ್ತೀವಿ ಅಂತೆಲ್ಲ ಹೇಳಿದರು. ಸರಿ ಅಂತಂದು ಹೇಳಿ ಅದನ್ನೊಂದು ಬುಕ್ ಮಾಡಿಕೊಂಡು ನಾವು ಫ್ರೆಶಪ್ ಆಗಿ ರೂಮಿಗೆ ಬಂದು ರೆಡಿಯಾಗಿ ಹೊರಟ್ವಿ. ರೂಮ್ ಮಾಡ್ಕೊಂಡ್ವಿ. ರೂಮ್ ಮಾತ್ರ ಭಾಳ ಚೆನ್ನಾಗಿತ್ತು. ಮತ್ತು ಒಂದು ಬಾಲ್ಕನಿ ಕೂಡ ಇತ್ತು, ಬಾಲ್ಕನಿ ಕೌಂಟರು. ಬಟ್ ಬಾಲ್ಕನಿ ಎಲ್ಲ ಕುತ್ಕೊಂಡು ನಾವು ಟೈಮ್ ಸ್ಪೆಂಡ್ ಮಾಡೋ ಅಷ್ಟು ಟೈಮೇ ಇರಲಿಲ್ಲ ನಮಗೆ. ಆ್ಯಕ್ಚುಲಿ ನಾವು ಹೋಗಲೇಬೇಕಾಗಿತ್ತು, ಅಲ್ಲ ನಮಗೆ ಟೈಮೇ ಇರಲಿಲ್ಲ. ನಮಗೆ 8 ಗಂಟೆ ಅಂತಂದರೆ ನಮಗೆ ಒಂದು ಅಡ್ರೆಸ್ ಕೊಟ್ಬಿಟ್ಟು ಅಲ್ಲಿ ಬಂದು ಇರಿ ಅಂತಂದೇಳಿ ಹೇಳಿದರು. ಅವರು ಒಂದು ಬಸ್ಸಲ್ಲಿ ಕೂಡ ಕರ್ಕೊಂಡು ಹೋಗಿಬಿಟ್ಟು ನಮಗೆ ಅಲ್ಲಿ ಕ್ರೂಸಿಗೆ ಹೋಗೋಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ ನಮಗೆ ಟೈಮ್ ಇರಲಿಲ್ಲ. ಪಟ ಫ್ರೆಶ್ ಅಪ್ ಆದ್ವಿ. ಫ್ರೆಶ್ ಅಪ್ ಆಗಿಬಿಟ್ಟು ಈ ಥರ ಒಂದು ಬಸ್ ಇತ್ತು AC ಕೋಚ್, ಅದಕ್ಕೆ ಬಂದುಬಿಟ್ಟು ನಾವು ಹತ್ಕೊಂಡು ಹೊರಟ್ವಿ.
ನಮಗೆ ಕರೆಕ್ಟಾಗಿ ಎಲ್ಲ ಮಾಹಿತಿ ಕೊಟ್ಟಿದ್ರು. ನಾವು ಕ್ರೂಜಿಗೆ ಹತ್ತಕ್ಕಿಂತ ಮುಂಚೆ ಬಿಫೋರಾಗಿ ಅಲ್ಲೊಂದು ಕಡೆ ಟಿಕೆಟ್ ಕೊಡ್ತಾರೆ, ಕೂಪನ್ಸು. ಅವನ್ನೆಲ್ಲ ಕೂಪನ್ ತೊಗೊಂಡ್ಬಿಟ್ಟು ನಮಗೆ ಇಲ್ಲಿ ಸಾಫ್ಟ್ ಡ್ರಿಂಕ್ಸು, ನಮಗೆ ಲಂಚು, ನಮಗೆ ಯಾವ ಥರ ಸ್ನ್ಯಾಕ್ಸ್ ಬೇಕು ನೋಡು ಆ ಥರ ಸ್ನ್ಯಾಕ್ಸ್ಗೆ, ಹಾಗೆ ಕೆಲವೊಂದಕ್ಕೆ ನಮಗೆ ಕೂಪನ್ ಕೊಟ್ಟಿದ್ರು. ಆ ಕೂಪನ್ ಕೊಟ್ಬಿಟ್ರೆ ವಾಟರ್ ಬಾಟ್ಲು ಈ ಥರದ್ವೆಲ್ಲ ಅದು ಕೂಪನ್ ಕೊಟ್ಬಿಟ್ರೆ ಅಲ್ಲಿ ನಮಗೆ ಒಂದು ಸಪ್ಲೈ ಮಾಡೋರು. ಆ ಥರ ವ್ಯವಸ್ಥೆ ಇಟ್ಟಿದ್ರು. ಹತ್ಕೊಂಬಂದ್ವಿ. 3 ಫ್ಲೋರ್ ಅನ್ನೋಕ್ಕಿಂತನೂ ಇದು 3 ಡಿವೈಡೆಡ್, ಅಂದರೆ 3 ಅಂತಸ್ತಿನ ಟೈಪು, ಫಸ್ಟು ಸೆಕೆಂಡು ತರ್ಡು ಆ ಟೈಪ್ ಇತ್ತು. ಸಖತ್ತಾಗಿತ್ತು. ಸೆಕೆಂಡಲ್ಲಿ ಡ್ಯಾನ್ಸು ಅದೆಲ್ಲ ಮಾಡೋಕ್ಕೆ ಸೆಟಪ್ ಮಾಡಿದರು. ತರ್ಡಲ್ಲಿ ಫುಲ್ಲು ಔಟಿಂಗು, ಹೊರಗಡೆನೇ ಬರೋದು, ಒಂದು ಹಡಗು ಇರುತ್ತಲ್ಲ ಅದೇ ಟೈಪ್ ಅಂದ್ಕೊಳ್ರಿ, ಫುಲ್ಲು ಹೊರಗಡೆ. ಇದು ಆರಾಮ್ ಅನ್ಸೋದು ಇದು ಒಂದು ಸ್ವಲ್ಪ. ಮತ್ತು ಹಾಗೆ ಕೆಳಗಡೆ ಬಂದುಬಿಟ್ಟು ಕವರಿಂಗ್ ಇತ್ತು ಫುಲ್ಲು, ಒಂಥರ ಮನೆಗತೆ, ಒಂದು ಹಾಲಲ್ಲಿ ಎಲ್ಲ ಡೈನಿಂಗ್ ಹಾಲ್ ಟೈಪು ಆ ಥರ ಇತ್ತು. ಇದು ಲಾಸ್ಟ್ ಮೇಲ್ಗಡೆನ. ನಮಗೆ ಚೇರೆಲ್ಲ ಸಿಗಲಿಲ್ಲ ಅಂದ್ರೂ ನಮಗೆ ಗೊತ್ತಿರಲಿಲ್ಲ, ಪಟ ಬಂದೆಲ್ಲ ಬಿಟ್ಟು ಹಿಡ್ಕೊಂಡ್ಬಿಟ್ರು. ಬಟ್ ನಾವು ಮೇಲ್ಗಡೆ ಪಾರ್ಟಿಲೇನ ಕಳೆದ್ವಿ. ಸಿಕ್ಕಾಪಟ್ಟೆ ಕಾರ್ಸಿನೋ ಆಯಿತು, ಕ್ರೂಸ್ ಆಯಿತು, ಬೇರೆ ಬೇರೆ ಕಡೆದ್ವೆಲ್ಲ ಹೊರಟಿದ್ವು. ಒಳ್ಳೊಳ್ಳೆ ನೇಮ್ ಇಟ್ಟಿದ್ರು, ಬಹಳ ಚೆನ್ನಾಗಿದ್ವು ಅವೆಲ್ಲ ನೇಮು. ಸಿಕ್ಕಾಪಟ್ಟೆ ಚೆನ್ನಾಗಿ ಅನ್ಸೋದು. ಒಂದು ಸಮುದ್ರದ ಮಧ್ಯೆ ಈ ಥರ ಟೈಮ್ ಸ್ಪೆಂಡ್ ಮಾಡೋದೈತಲ್ಲ, ನಿಜವಾಗ್ಲೂ ಫ್ರೆಂಡ್ಸ್ ಇದನ್ನು ಎಲ್ಲರೂ ಒಂದು ಸಲ ಅನುಭವಿಸ್ಲೇಬೇಕು. ನಾವು ಭೂಮಿ ಮೇಲೆ ಇರೋದಕ್ಕಿಂತನೂ ಸಮುದ್ರದ ಮೇಲೆ ಇರೋ ಒಂದು ಅವಕಾಶ ಎಲ್ಲರಿಗೂ ಇರಲ್ಲ. ಬಟ್ ಅಲ್ಲಿ ಕೆಲಸ ಮಾಡೋಕ್ಕೆ ಬಿಟ್ಟರೆ ನಾವು ಈ ಥರದ್ದೊಂದು ಈ ನೆಮ್ಮದಿ ಜೀವನ ಅಂತಾರಲ್ಲ, ಇದಕ್ಕೊಂದು ಸಲ ಈ ಥರ ಹೋಗ್ಬೇಕು ನಾವಲ್ಲಿ. ಎಲ್ಲ ಕಿರಿಕಿರಿಗಳನ್ನು ಬಿಟ್ಟು ಮನಸ್ಸಿಗೆ ಆರಾಮ್ ತಗೊಳ್ಳೋಕ್ಕೆ ಒಂದು ಸಲ ಹೋಗಬೇಕು. ಹಾಗೆ ಊಟ ಎಲ್ಲ ಕೊಟ್ಟರಲ್ಲಿ, ಊಟ ಎಲ್ಲ ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ಜು, ವೆಜ್ ತಿನ್ನೋರಿಗೆ ವೆಜ್ಜು ಎಲ್ಲ ಇತ್ತು. ಚೆನ್ನಾಗೇ ಇತ್ತು. ಓಕೆ ಅಂತಲೇ ಹೇಳ್ಬೋದು. ಆಮೇಲೆ ಊಟ ಎಲ್ಲ ಮಾಡಿಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ಏನು ಜನ ತಮ್ಮದು ಕಷ್ಟ, ತಮ್ಮ ಕಿರಿಕಿರಿಗಳನ್ನೆಲ್ಲ ಬಿಟ್ಟು ಅಲ್ಲೇ ಬಿಟ್ಟು ಇಲ್ಲಿ ಎಂಜಾಯ್ ಮಾಡೋಕ್ಕೆ ಬಂದಿದ್ರು ಅನ್ನೋ ಫೀಲಿಂಗ್ ಇತ್ತು. ಎಲ್ಲ ಕುಣಿತಾಯಿದ್ರು. ಸೊ ನಾವು ಸ್ವಲ್ಪ ಸ್ಟೆಪ್ ಹಾಕೋದೆ ಅಂತಂದೇಳಿ ನಮ್ಮ ಮನೆಯವರು ಚೆನ್ನಾಗೇ ಸ್ಟೆಪ್ ಹಾಕಿದ್ರು. ಅದೇನು ಅಂತಂದರೆ, ನಾನು ಫ್ರೆಂಡ್ಸ್ ಜೊತೆಗೆ ಇದ್ದಾಗೆಲ್ಲ ಒಂದು ಸ್ವಲ್ಪ ಡ್ಯಾನ್ಸ್ ಚೆನ್ನಾಗೇ ಮಾಡಿದ್ರು ಕೂಡ. ಈ ಥರ ನಮ್ಮ ಮನೆಯವರಿದ್ದಾಗೆಲ್ಲ ನಮ್ಮ ಮನೆಯವರಿಗೆ ಮಾಡೋಕ್ಕೆ ಕೊಟ್ಬಿಟ್ಟಿದ್ದೆ ನಾನು. ಈಗ ನಾಚಿಕೆ ಅನ್ನೋದು, ಒಂದು ಸ್ವಲ್ಪ ಹೆದರಿಕೆ ಅನ್ನೋದು, ಇನ್ನೊಂದು ಕೆಲವೊಬ್ಬರ ಹತ್ರ ಮಾಡ್ತಾ ಇರ್ತಾವಲ್ಲ, ಆ ನಾಚಿಕೆ ನಮ್ಮ ಮನೆ ಹತ್ರ ಇತ್ತೇನೋ ನನಗೆ ಮೋಸ್ಟ್ಲಿ. ಹಾಗಾಗಿ ನಾನು ಅವ್ರು ಕರಿತಾ ಇದ್ರು ಬಾ ಅಂತ ನಾನು ಜಾಸ್ತಿ ಮಾಡಲಿಲ್ಲ. ನಮ್ಮ ಮನೆಯವ್ರು ಚೆನ್ನಾಗಿ ಮಾಡಿದರು. ನಮ್ಮ ಮನೆಯವ್ರಿಗಿಂತನೂ ಅಲ್ಲಿ ಏನು ಕುಣಿದ್ರು ಅಂದರೆ ತಾವು ಯಾರು ಅನ್ನೋದು ಮರೆತುಬಿಟ್ಟು ಕುಣಿದ್ರು, ಅಷ್ಟು ಚೆನ್ನಾಗಿತ್ತು. ಸಖತ್ ಹಾಡೆಲ್ಲ ಹಾಕಿದ್ರು. ನಾನಿಲ್ಲಿ ಇದು ಕಾಫಿ ರೈಟ್ ಬರುತ್ತೆ ಅಂತಂದೇಳಿ ನಾನಿದು ಕೇಳೋಕ್ಕೆ ಬಿಟ್ಟಿಲ್ಲ. ಭಾಳ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾನಂದರೂ ಸಿಕ್ಕಾಪಟ್ಟೆ ಎಲ್ಲ ಸ್ಟ್ರೆಸ್ಸು ಎಲ್ಲ ಕಿರಿಕಿರಿನ ಬಿಟ್ಬಿಟ್ಟು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಫುಲ್ ಖುಷಿ ಅನ್ನಿಸ್ತು. ಈ ಥರದ್ದೊಂದು ನೆಮ್ಮದಿ ಸಿಗಬೇಕಪ್ಪ ಅಂತಂದ್ರೆ ಎಂಜಾಯ್ಮೆಂಟ್ ಮಾಡಲೇಬೇಕಲ್ಲ. ಬಟ್ ಎಲ್ಲರಿಗೂ ಹೋಗೋಕ್ಕಾಗಕ್ಕಿಲ್ಲ, ಅಥವಾ ಹೋಗೋಕ್ಕಾಗ್ಬೋದು. ಈ ಥರದ್ದು ದಿನ ಇರೋದೇ ಕರ್ಮಗಳು. ಅವನ್ನೆಲ್ಲ ಬಿಟ್ಟು ಒಂದು ಸಲ ಹೋಗಿ ಎಂಜಾಯ್ ಮಾಡಿ ಅಂತಂದೇಳಿ ನಾನು ನಿಮಗೆ ಸಜೆಷನ್ ಮಾಡ್ತೀನಿ. ಹಾಗೆ ನಾವು ಮಲಗೋ ಅಷ್ಟೊತ್ತಿಗೆ ಸುಮಾರು 12:30 1 ಗಂಟೆ ಆಯಿತು ರೂಮಿಗೆ ಬಂದು ಮಲಗೋ ಅಷ್ಟೊತ್ತಿಗೆ. ಬೆಳಿಗ್ಗೆ ಬೇಗ ಎದ್ದು ನಾವು ಬೀಚ್ಗೆ ಹೋಗೋಣ ಅಂತ ಅಂದ್ಕೊಂಡ್ರು ಕೂಡ ಒಂದು 8 ಗಂಟೆವರೆಗೂ ಹೇಳೋಕ್ಕಾಗಲೇ ಇಲ್ಲ. 8 ಗಂಟೆ ಮೇಲೆ ಸರಿ ಬೀಚ್ಗೆ ಹೋಗೋಣ ಅಂತಂದೇಳಿ ಜನ ಇರಲ್ಲ ಅಂತ ಹೋದ್ರೆ, ಬೀಚಲ್ಲಿ ಇವಾಗೂ ಕೂಡ ಸಿಕ್ಕಾಪಟ್ಟೆ ಜನ ಇದ್ದರು. ನಮ್ಮನೆಯವ್ರು ಅವಾಗ ಬೈತಾಯಿದ್ರು, 6 ಗಂಟೆಗೆ ಬರೋಣ ಅಂದರೆ 8 ಗಂಟೆಗೆ ಬಂದು ಅಂತಂದು ಹೇಳಿಬಿಟ್ಟು. ಸೊ ಅಲ್ಲಿ ಕೂಡ ಚೆನ್ನಾಗಿ ಆಟ ಆಡಿದ್ವಿ ಬೀಚಲ್ಲಿ. ಸಿಕ್ಕಾಪಟ್ಟೆ ಅಲ್ಲೇ ವಾಕ್ ಮಾಡಿದ್ವಿ. ಸುಮಾರು ಅಲ್ಲೇ ಒಂದು 2 ತಾಸು ಟೈಮ್ ಸ್ಪೆಂಡ್ ಮಾಡಿ ಒಂದು 10 ಗಂಟೆ ಅಷ್ಟೊತ್ತಿಗೆ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಈ ಕಡೆ ನೋಡ
ಸುಮಾರು ಒಂದು 2 ತಾಸು ಆಡಿದ ಮೇಲೆ ರೂಮಿಗೆ ಬಂದು ಮತ್ತೆ ಫ್ರೆಶಪ್ ಆದ್ವಿ. ಫ್ರೆಶಪ್ ಆಗಿಬಿಟ್ಟು ಇವಾಗ ಟಿಫಿನ್ ಮಾಡಿಕೊಂಡು ಸ್ವಲ್ಪ ಕೆಲವೊಂದು ದೇವಸ್ಥಾನ, ಚರ್ಚು ಎಲ್ಲ ಅಡ್ಡಾಡ್ಕೊಂಡು ಹೋಗೋಣ ಅಂತ ಹೋಟೆಲಿಗೆ ಬಂದ್ವಿ. ಬಟ್ ಗೋವಾ ಸ್ಪೆಷಲ್ ಏನಾದರೂ ಟಿಫಿನ್ ಮಾಡೋಣ ಅಂತ ನಮ್ಮನೆಯವ್ರಿಗೆ ಕೇಳಿದ್ರೆ, ನಮ್ಮಲ್ಲಿ ಕರ್ನಾಟಕದಲ್ಲಿ ಸಿಗೋ ದೋಸೆ ಇಡ್ಲಿನೇ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅನ್ನೋಕ್ಕಿಂತನೂ ಟೇಸ್ಟ್ ಅಷ್ಟಕ್ಕಷ್ಟೇ ಟೇಸ್ಟು ಅಷ್ಟಿರಲಿಲ್ಲ. ಸೊ ಹೊಟ್ಟೆ ತುಂಬ ಕಷ್ಟ ಅಂತಂದು ಹೇಳಿ ಒಂದು ಸ್ವಲ್ಪ ಇಡ್ಲಿ, ಸೆಟ್ ದೋಸೆ ಎಲ್ಲ ತಿನ್ಕೊಂಡು ಮತ್ತೆ ಹೊರಟ್ವಿ ನಾವು. ಇವಾಗಲೇ ಒಂದು 10-10:30 ಆಯಿತು ಅಂತಂದರೆ ಸಿಕ್ಕಾಬಿಟ್ಟೆ ಬಿಸಿಲು. ಸರಿ ಅಂತ ನಾವೆಲ್ಲ ರೂಮ್ ಚೆಕ್ಔಟ್ ಮಾಡಿಕೊಂಡು ಅಲ್ಲ ಕಾರಲ್ಲೆಲ್ಲ ಲಗೇಜ್ ಇಟ್ಟು ಬಂದಿದ್ವಿ. ಸ್ವಲ್ಪ ಶಾಪ್ ಮಾಡೋಣ ಏನಾದರೂ ಅಂತಂದೇಳಿ, ಶಾಪಿಂಗ್ ಮಾಡೋಣ ಅಂತಂದೇಳಿ ಹೋದರೆ ಅಲ್ಲಿ ಎಲ್ಲ ಚೆನ್ನಾಗೇ ಕಾಣಿಸುತ್ತೆ. ಬಟ್ ಏನು ತೊಗೋಬೇಕು ಏನು ತೊಗೋಬಾರ್ದು ಅಂತ ಗೊತ್ತಿಲ್ಲ. ಆದರೂ ಬಂದಿರೋದಕ್ಕೆ ಇದು ನಾನು ಬೀಚ್ ಸೈಡು ಹಾಕೋ ಕಾಲ್ಗೇಜ್ ಇರುತ್ತಲ್ಲ, ಒಂದು ಸೈಡ್ ಹಾಕೋದು, ಅದು ತೊಗೊಂಡೆ ನಾನು. ಅದು ತೊಗೊಂಡು ಇನ್ನು ನಾವು ಎಲ್ಲಿ ಬಂದ್ವಿ ಅಂತಂದ್ರೆ, ಇದು ಓಲ್ಡ್ ಗೋವಾ ಓಲ್ಡೆಸ್ಟ್ ಚರ್ಚ್ ಅಂತಲೇ ಹೇಳ್ಬೋದು, ಮತ್ತು ಬಿಗ್ಗೆಸ್ಟ್ ಚರ್ಚ್. ನಾವು ಅಲ್ಲಿ ಬಂದ್ವಿ. ಆ್ಯಕ್ಚುಲಿ ಚರ್ಚಿಗೆ ಹೆಸರು ಬಂದುಬಿಟ್ಟು ಬೆಸಿಲಿಕಾ ಆಫ್ ಜೀಸಸ್ ಬಾರ್ನ್ ಅಂತಲೂ ಹೇಳ್ತಾರೆ. ಹಾಗೆ ಕಾಮನ್ನಾಗಿ ಕರೆಯೋರೆಲ್ಲ ಹೆರಿಟೇಜ್ ಚರ್ಚ್ ಅಂತಲೂ ಹೇಳ್ತಾರೆ. ಇದು ಬಹಳ ಓಲ್ಡೆಸ್ಟ್ ಇನ್ನು ಓಲ್ಡ್ ಗೋವಾದಾಗ ಇರೋದು ಇದು ಚರ್ಚ್. ಹಾಗೆ ನಿಮಗೆ ಗೊತ್ತಿರಬೇಕು, ಗೋವಾಕ್ಕೆ ಹೋಗಿ ಬಂದರಾದ್ರೆ ಗೊತ್ತಿರ್ತೈತಿ, ಜೀವಂತ ಒಬ್ಬ ಮನುಷ್ಯ ಕೂಡ ಈಗೂ ಅಲ್ಲಿ ಹಾಗೆ ಇಟ್ಟಿದ್ದಾರೆ. ಅವ್ರದ್ದು ಕಾಲು ಉಗುರು, ಕೈ ಉಗುರು ಅದೆಲ್ಲ ಬೆಳಿತೈತಿ, ಕೂಲ್ದ ಬಂದೈತಿ, ಉದ್ದುದ್ದಕ್ಕೆ ಬೆಳೆದವು, ಜೀವಂತವಾಗಿಯೇ ಅಲ್ಲಿ ಇಟ್ಟಿದ್ದಾರೆ ಅಂತಂದು ಹೇಳಿ ನಿಮಗೆಲ್ಲ ಗೊತ್ತಿರ್ಬೋದು. ಅದನ್ನೆಲ್ಲ ನೋಡಿಕೊಂಡು ಅಲ್ಲಿ ಬಹಳ ಪಿನ್ ಡ್ರಾಪ್ ಸೈಲೆಂಟ್ ಇತ್ತು. ಎಲ್ಲ ಹೋಗಿ ನೋಡಿಕೊಂಡು, ಮತ್ತು ಮ್ಯೂಸಿಯಂ ಟೈಪ್ ಎಲ್ಲ ಇದ್ದವು. ಅವ್ರಿಗೇನು ಅಲ್ಲಿ ಇದ್ರಲ್ಲ, ಅವ್ರು ಜೀವಂತವಾಗಿರೋದು ಲೈಫ್ ಸ್ಟೈಲ್ ಇರ್ಬೋದು, ಅವ್ರು ಯೂಸ್ ಮಾಡಿದಂಥ ವಸ್ತುಗಳಿರ್ಬೋದು, ಅದನ್ನೆಲ್ಲ ಒಂದು ಮ್ಯೂಸಿಯಂ ಮಾಡಿ, ಯಾವ ಕಾಲದೊಳಗೆ ಏನೋ ಪೋರ್ಚುಗೀಸ್ ಅದೆಲ್ಲ ಇರಬೇಕು ಮೋಸ್ಟ್ಲಿ. ಅದೆಲ್ಲ ಮುಗಿಸ್ಕೊಂಡು ಇನ್ನೊಂದು ಚರ್ಚೆ ಇದೆ. ಆ್ಯಕ್ಚುಲಿ ಇದು ಒಂದು ಫೋರ್ಟ್ ಟೈಪೇ. ಅದು ಪೋರ್ಟು ಅಂದರೆ ನಾವು ಆ್ಯಕ್ಚುಲಿ ಒಂದು ವ್ಯೂ ಪಾಯಿಂಟ್ ಟೈಪು ಒಂದು ಫೋರ್ಟ್ ಅಂದ್ಕೊಂಡು ಹೋದ್ವಿ. ಬಟ್ ಅಲ್ಲಿ ಒಳಗೆ ಹೋದ್ಮೇಲೆ ಗೊತ್ತಾಯಿತು ಚರ್ಚ್ ಅಂತ. ಇದು ಕೂಡ ಒಂದು ಓಲ್ಡೆಸ್ಟ್ ಚರ್ಚು. ಸುಮಾರು ಒಂದು 500 ವರ್ಷಗಳ ಹಿಂದೆ ಇದನ್ನು ಎಲ್ಲ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಒಳಗಡೆ, ಹೊರಗಲಿಂದ ಇಷ್ಟೇ ನೋಡೋಕ್ಕಿದ್ರು ಕೂಡ ಒಳಗಡೆ ತುಂಬ ದೊಡ್ಡದಿದೆ. ಅದನ್ನು ಇನ್ನೂ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ಸೆಕ್ಯೂರಿಟಿ ಅವರೆಲ್ಲ ಇದ್ದು. ಇಲ್ಲಿ ಹೋದ್ವಿ. ಹಾಗೆ ಬಿಸಿಲಿಗೆ ನೋಡ್ರಿಲ್ಲ, ಒಳಗಡೆ ಎಲ್ಲ ಈ ಥರ ಎಲ್ಲ ಐತಿ. ಅಲ್ಲಿ ಹೊರಗಡೆಯಿಂದ ಅದಷ್ಟೇ ಕಂಡ್ರೂ ಪೇರು ತಿನ್ಕಂತ ಹೊರಟಿದ್ವಿ ನಾವು. ಬಿಸಿಲು ಮಾತ್ರ ಸಿಕ್ಕಾಬಟ್ಟೆ ಬಿಸಿಲಿರೋದಕ್ಕೆ ಸಾಕಪ್ಪ ಹೋಗೋಣ ಅಂತ ಅನಿಸ್ತಾ ಇತ್ತು. ಮತ್ತು ಇಲ್ಲಿವರೆಗೂ ಬಂದಿದ್ದೀವಿ, ಕೆಲವೊಂದು ಟೆಂಪಲ್ ನೋಡೋಣ ಅಂತಂದೇಳಿ. ಹಾಗೆ ಮಂಗೇಶ್ ಟೆಂಪಲ್ಲು, ಬಾಲಾಜಿ ಟೆಂಪಲ್ಲು ಅಂತ ಕೆಲವೊಂದು ಟೆಂಪಲ್ ಹೆಸರೆಲ್ಲ ನೋಟ್ ಮಾಡ್ಕೊಂಡಿದ್ವಿ. ಅವೆಲ್ಲ ನೋಡ್ಕೊಂಬರೋಣ ಅಂತಂದೇಳಿ ಒಂದೊಂದೇ ಟೆಂಪಲ್ಗೆ ಹೋಗೋಣ ಅಂತಂದೇಳಿ ಹೋಗ್ತಾಯಿದ್ವಿ. ಅಲ್ಲೇ ಅಷ್ಟೇ 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಆಸ್ಪಾಸ್ದಾಗೆ ಇದ್ವು. ಆದ್ರೆ ನೋಡೋಕ್ಕೇನೋ ಪ್ಲೇಸ್ಗಳು ತುಂಬ ಚೆನ್ನಾಗಿದ್ವು, ಚೆನ್ನಾಗೇ ಇತ್ತು. ಬಟ್ ಬಿಸಿಲಿಗೆ ಒಂದು ಸ್ವಲ್ಪ ತ್ರಾಸ ಆಗ್ತಿತ್ತು. ಬಿಟ್ಟರೆ ಭಾಳ ಚೆನ್ನಾಗಿತ್ತು. ಇಲ್ಲಿ ಮಂಗೇಶ್ ದೇವಸ್ಥಾನಕ್ಕೆ ಬಂದುಬಿಟ್ಟು ಅಲ್ಲೇ ಎಲ್ಲ ದರ್ಶನ ತಗೊಂಡು ಈ ಟೆಂಪಲ್ದ ಕ್ಯಾಂಟೀನಲ್ಲಿ ಪೇ ಮಾಡಿಬಿಟ್ಟೆ ಊಟ ಮಾಡಿದ್ವಿ. ಚೆನ್ನಾಗಿತ್ತು ಊಟನೂ ಕೂಡ. ದರ್ಶನ ಮಾಡಲಿಕ್ಕೆ ನಾವು ಇಲ್ಲಿ ದರ್ಶನದ ವಿಡಿಯೋ ಮಾಡಲಿಕ್ಕೆಲ್ಲ ನಮಗೆ ಆಲವಿಲ್ಲ, ಪರ್ಮಿಷನ್ ಇಲ್ಲ ಅಂತ ನಾನು ಇಲ್ಲೇನು ವಿಡಿಯೋ ಮಾಡಿಲ್ಲ. ಬಟ್ ದೇವರು ತುಂಬ ಡಿಫ್ರೆಂಟಾಗಿತ್ತು. ಅಂದರೆ ನಮ್ಮ ಮಂಗೇಶ್ ಅಂತಂದರೆ ಆ್ಯಕ್ಚುಲಿ ಈಶ್ವರದ್ದು ಅಂತ ಅಂದ್ಕೊಂಡ್ವಿ. ಬಟ್ ಈಶ್ವರದ್ದು ವೈಬ್ಸ್ ಇದ್ದರೂ ಕೂಡ ಒಳಗಡೆ ಒಂಥರ ಡಿಫ್ರೆಂಟ್ ದೇವರು ಅಂತಲೇ ಹೇಳ್ಬೋದು. ನಾನು ಇದೇ ಫಸ್ಟ್ ಟೈಮ್ ಆ ಥರದ ದೇವ್ರು ನೋಡಿದ್ದು. ಹಾಗೆ ಕ್ಯಾಂಟೀನಿಗೆ ಬಂದುಬಿಟ್ಟು ನಾವು ಊಟನೂ ಮಾಡಿ, ಹಾಗೆ ಮಾಲಸ ಮತ್ತು ಬಾಲಾಜಿ ಟೆಂಪಲ್ಲು, ಶಾಂತದುರ್ಗ ಅಂತ ಇನ್ನೂ ಕೆಲವೊಂದು ಟೆಂಪಲ್ನೆಲ್ಲ ನಾವು ವಿಸಿಟ್ ಮಾಡಿದ್ವಿ. ಬಟ್ ಎಲ್ಲ ಕಡೆನೂ ನಾನು ವಿಡಿಯೋ ಮಾಡಲಿಲ್ಲ. ಈ ಬಾಲಾಜಿ ಟೆಂಪಲ್ ಬರೋ ಅಷ್ಟೊತ್ತಿಗೆ ಸುಸ್ತಾಗಿ ನಮ್ಮ ಫೇಸ್ ಎಲ್ಲ ನಮ್ಮನ್ನು ಒಬ್ರಿಗೊಬ್ರು ನೋಡ್ಕೊಳ್ಳೋದೇ ಇರೋಂಗಾಗಿತ್ತು. ಅಷ್ಟು ಬಿಸಿಲಿಗೆ ತುಂಬ ಚೆನ್ನಾಗಿತ್ತು. ಏನೂ ಪ್ಲ್ಯಾನ್ ಇಲ್ಲದೇ ಹೋದರೂ ಕೂಡ ನಾವು ಒಂದಿನ 9 ಗಂಟೆಗೆ ಹೋಗಿ ಮರುದಿನ 7 ಗಂಟೆ 7:30 ಅಂದರೆ ನಾವು ಮನೇಲಿದ್ವಿ. ಸೊ ನೀವು ಕೂಡ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡು ಹೋಗೋದಾದರೆ ಈ ಥರ ಮಾಡ್ಕೊಂಡು ಹೋಗ್ಬೋದು. ಚೆನ್ನಾಗಿತ್ತು, ಎಂಜಾಯ್ ಮಾಡ್ಬೋದು. ಬಟ್ ಬಿಸಿಲಿಲ್ದಾಗ ಹೋದರೆ ಇನ್ನೂ ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ. ಹಾಗಾದ್ರೆ ಈ ವಿಡಿಯೋ ಹೇಗಿತ್ತು ಅಂತಂದು ಹೇಳಿ ನನಗೆ ಕಮೆಂಟ್ ಮಾಡಿ. ನೀವೆಲ್ಲ ಗೋವಾಕ್ಕೆ ಹೋಗಿದ್ದೀರಾ? ಗೋವಾಕ್ಕೆ ಹೋದರೆ ಏನೇನು ಮಾಡಿದ್ರಿ ಅಂತಂದು ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ಕಮೆಂಟ್ಗೆ ನಾನು ವೇಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ.